ಈಗಷ್ಟೇ ಕನ್ನಡ ಚಿತ್ರರಂಗದಲ್ಲಿ ಅತ್ಯುತ್ತಮ ಕೊಡುಗೆಯಿಂದ ಕೊಟ್ಟಂತಹ ವಿ ವೆಂಕಟೇಶ್ ಅವರು 60 ಸಿನಿಮಾಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿದ್ದಾರೆ ಹಾಗೂ 50ಕ್ಕೂ ಹೆಚ್ಚು ಯೂಟ್ಯೂಬ್ ಆಲ್ಬಮ್ ಸಾಂಗ್ಗಳನ್ನ ಮಾಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಆಗು ಹೋಗುಗಳ ಬಗ್ಗೆ ತುಂಬಾನೇ ತಿಳ್ಕೊಂಡಿದ್ದಾರೆ. ಒಳ್ಳೆಯದು ಕೆಟ್ಟದ್ದು ಪ್ರತಿ ಒಂದನ್ನು ಕೂಡ ಹೇಗೆ ನಿಭಾಯಿಸಬೇಕು, ಯಾವುದನ್ನ ಎಲ್ಲಿ ಹೇಗೆ ನಡ್ಕೋಬೇಕು, ಹಾಗೆ ಪ್ರತಿ ಒಂದಕ್ಕೂ ಕೂಡ ಅವರ ಉತ್ತರ ಇದೆ. ಈ ದೇವಸ್ಥಾನ ಸಿನಿಮಾದ ಕುರಿತು ಅವರ ಹತ್ರ ಇನ್ನೊಂದು ಸ್ವಲ್ಪ ಮಾತುಕತೆನ ಮುಂದುವರಿಸೋಣ. ಬನ್ನಿ ವೆಂಕಟೇಶ್ ಸರ್, ನಮಸ್ತೆ. ನಿಮಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ. ಹೇಳಿ ಸರ್, ಈ ದೇವಸ್ಥಾನ ಸಿನಿಮಾದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಮ್ಮ ಜೊತೆ ಹಂಚ್ಕೊಳ್ಳಿ. ನಮಸ್ಕಾರ, ನಾನು ಡಾಕ್ಟರ್ ವಿ ವೆಂಕಟೇಶ್ ಅಂತ. ಈ ಒಂದು ಚಲನಚಿತ್ರ ರಂಗಕ್ಕೆ ಒಂದು 10 ವರ್ಷದ ಹಿಂದೆ ಪಾದಾರ್ಪಣೆ ಮಾಡಿದ್ದು. ನಾವೊಂದು ಒಂದು ದೇವ್ರ ಸಬ್ಜೆಕ್ಟ್ ತಗೊಂಡು ಒಂದು ಚಿತ್ರಕಥೆಯನ್ನು ಒಬ್ಬರ ಹತ್ರ ಬರೆಸಿದೆ. ಆಮೇಲೆ ಡೈರೆಕ್ಷನು ಮಾಡಿರಿ ಅಂತ ಕೊಟ್ಟಿದ್ದೆ. ಅವರು ಪಿಕ್ಚರ್ ಮಾಡ್ತೀನಿ ಅಂತ ನಮ್ಮ ಹತ್ರ ಒಂದು 25 ಲಕ್ಷ ರೂಪಾಯಿ ದುಡ್ಡು ತಿಂದಾಕಿ ಪಿಕ್ಚರ್ ಮಾಡಿರಲಿಲ್ಲ. ನಾವು ಆಸ್ತಿ ಹಣ ಎಲ್ಲ ಕಳ್ಕೊಂಡು ನಮ್ಮ ನೋವಲ್ಲಿದ್ವಿ. ಆಗ ನಾನು ತಯಾರು ಮಾಡಿದೆ. ನಮ್ಮ ಸಬ್ಜೆಕ್ಟ್ ಯಾಕೆ ಇನ್ನೊಬ್ರು ಕೊಡೋದು ಅಂತೇಳಿ ನಾವೇ ಈ ಒಂದು ಚಲನಚಿತ್ರ ನಿರ್ಮಾಣ ಮಾಡೋಣ ಅಂತೇಳಿ ಫೀಲ್ಡಿಗೆ ಬಂದೆ. ಫೀಲ್ಡಿಗೆ ಬರೋ ಟೈಮಲ್ಲಿ ಕೊರೋನಾ ಬಂದ್ಬಿಡ್ತು. ಆ ಕೊರೋನಾ ಬಂದಿರೋದ್ರಿಂದ ಕಲಾವಿದರಿಗೆ ತುಂಬ ಕಷ್ಟ ಆಗೋಯ್ತು, ಇಂಡಸ್ಟ್ರಿ ಕಷ್ಟ ಆಗೋಯ್ತು. ಬಟ್ ಅದರಲ್ಲಿ ನಾವು ಮುಂದುವರ್ಸೋಕ್ಕಾಗಿಲ್ಲ. ಕೊರೋನಾ ನಂತರ ನಾನು ಪ್ರಯತ್ನ ಪಡೋ ಟೈಮಲ್ಲಿ ನನಗೆ ಸಪೋರ್ಟ್ ಮಾಡೋರು ಯಾರು ಕಡಿಮೆ ಆಗ್ಬಿಟ್ಟು. ಆಗಿನ ಕಾಲದಲ್ಲಿ ನಾನು ಆಗಿನ ಸುಮಾರು 7 ವರ್ಷದಿಂದ ಸುಮಾರು ಒಂದು 75 ಕಿರುಚಿತ್ರಗಳನ್ನು ತಯಾರಿಸಿ ನನ್ನ ಟ್ಯಾಲೆಂಟನ್ನು ನಾನು ರೂಪಿಸ್ಕೊತಾ ಇದ್ದೀನಿ. ಇತ್ತೀಚೆಗೆ ನಮ್ಮ ಯಡೂರು ಪಿಳ್ಳೇಗೌಡರು ನನ್ನ ಕೈ ಹಿಡಿದಿದ್ದಾರೆ. ಅವರು ಕೂಡ ಒಂದು 2-3 ಸಿನಿಮಾ ನೀಲಿ ಅನ್ನೋದು ಒಂದು ಮೊನ್ನೆ ಬಿಡುಗಡೆ ಮಾಡಿದರು. ಅದಕ್ಕೂ ಮುಂಚೆ ಕರ್ನಾಟಕ ಪಾಠಶಾಲಾ ಅಂತ ಮಾಡಿದರು. ಅದು ಕೂಡ ಅದ್ದೂರಿಯಾಗಿ ಪ್ರೀಮಿಯರ್ ತೋರಿಸು ನನ್ನ ಬರ್ತ್ಡೇ ಪ್ರಯುಕ್ತ. ಒಂದು ರೀತಿ ನನಗೆ ಅವರು ಒಂಥರ ನನಗೆ ದಾರಿದೀಪ ಅಂತಲೇ ಹೇಳ್ಬೋದು ನಮ್ಮ ಪಿಳ್ಳೇಗೌಡರು. ನಾನು ಪ್ರತಿಯೊಂದು ಇದರಲ್ಲಿ ಫಿಲಮಲ್ಲಿ ಡೈರೆಕ್ಷನ್ ಇದ್ದಾಗ ನನ್ನ ಅಸಿಸ್ಟೆಂಟ್ ಆಗಿ ಹಾಕ್ಕೊಂಡು ಒಂದು ಕೆಲಸನ ಕಲಿಸಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಈಗ ನಮ್ಮ ಕಲಾವರು ಒಂದು ದೇವಸ್ಥಾನ ಅನ್ನೋ ಒಂದು ಟೈಟ್ಲ್ ಇಟ್ಕೊಂಡು ಚಿತ್ರ ಮಾಡೋಣ ಅಂತ ನನ್ನ ಹತ್ರ ಒಂದು ಡಿಸ್ಕಷನ್ ಮಾಡಿದ್ರು. ಆಯ್ತಮ್ಮ, ಒಳ್ಳೆ ಟೈಟ್ಲ್ ಇಟ್ಟಿದ್ಯಾ. ದೇವಸ್ಥಾನ ಅಂದರೆ ತುಂಬ ಭಕ್ತಿ ನನಗೆ. ಅಪಾರ ಸಂಖ್ಯೆಯಲ್ಲಿ ನಾನು ಸಹಾಯ ಮಾಡಿದ್ದೀನಿ, ಸೇವೆ ಮಾಡ್ತೀನಿ. ದೇವರು ಅಂದರೆ ನನಗೆ ತುಂಬ ಇಷ್ಟ. ಆ ಒಂದು ಚಿತ್ರನ ನೀನು ಒಂದು ಹೆಣ್ಣು ಮಗಳು ಮುಂದೆ ನಿಂತು ಬಂದು ಒಂದು ನಿರ್ಮಾಪಕಿಯಾಗಿ ಧೈರ್ಯವಾಗಿ ಮಾಡ್ತಿದ್ದಾರೆ. ಯಾಕಂದರೆ ಈಗ ಒಂದು ಗೃಹಿಣಿ ಮನೆ ಬಿಟ್ಟು ಹೊರಗಡೆ ಬಂದು ಒಬ್ಬರ ಹತ್ರ ಮಾತಾಡೋದು ಕಷ್ಟ. ಅಂತ ಕಾಲ ಮಾತಾಡಿದ್ರೆ ಕೆಟ್ಟದಾಗ ತಿಳ್ಕೊತಾರೆ ಗಂಡಸರು. ಏನಪ್ಪ ಇದು ಬೀರಿ ಬಜಾರಿ ಥರ ಮಾತಾಡ್ತಾಳೆ, ಹೋಗಿ ಮನೆ ಸಂಸಾರ ಮಾಡಲ್ವಲ್ಲ. ಅಂಥ ಕಾಲದಲ್ಲಿ ನಮ್ಮ ಹೆಣ್ಣು ಮಗಳು ನಮ್ಮ ಮನೆ ಮಗಳು ಅಂತ ಹೇಳ್ಬೋದು. ಅಂಥ ಒಂದು ಧೈರ್ಯ ಮಾಡಿ ಈ ಒಂದು ಚಿತ್ರಕ್ಕೆ ನಿರ್ಮಾಪಕಿಯಾಗಿ ಮಾಡ್ತಿದ್ದಾರೆ ಅಂದರೆ ನಮ್ಗೆ ತುಂಬ ಖುಷಿ. ಆ ತಾಯಿ ಹೆಣ್ಣುಮಕ್ಳು ಎಷ್ಟುವರೆಗೂ ಈ ಒಂದು ಇಡೀ ಕರ್ನಾಟಕ ರಾಜ್ಯದಂತ ಬಿಡುಗಡೆ ಅವರು ನಾವು ಪಿಳ್ಳೇಗೌಡರು ನಿಂತ್ಕೊತೀವಿ ಅಂತ ನಾನು ಮಾತು. ಸರ್, ಈ ಸಿನಿಮಾದಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರಮುಖವಾದ ಆದ್ಯತೆ ಕೊಡ್ತಾ ಇದ್ದೀರಾ, ಹಾಗೂ ಎಷ್ಟೋ ವೃದ್ಧಾಶ್ರಮಗಳ ಕಥೆನ ಆಧಾರಿತವಾಗಿ ಮಾಡ್ತಾ ಇದ್ದೀರಾ, ಸಂಸಾರಗಳ ಆಧಾರಿತವಾಗಿ ಸಿನಿಮಾನ ಮಾಡ್ತಾ ಇದ್ದೀರಾ. ಮನೇಲಿರುವಂಥ ಮಕ್ಕಳಿಗೆ ಅವರ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋ ರೀತಿನಲ್ಲಿ ನೀವು ಏನಂತ ಹೇಳೋಕೆ ಇಷ್ಟಪಡ್ತೀರಾ? ಹೌದಮ್ಮ, ಯಾಕಂದರೆ ನನಗೂ ಒಂದು ಮಗಳಿದ್ದಾಳೆ, ನನಗೊಂದು ಹೆಂಡತಿ. ಬಟ್ ಹೊರಗಡೆ ಕಳಿಸೋದಕ್ಕೆ ನನಗೆ ಇಷ್ಟ ಆಗಲ್ಲ. ಏನಕ್ಕೆ ಹೋಗ್ತಾ ಇದ್ದಾಳೆ, ಏನು ಮಗಳು ಬಂದ್ಲ, ಕಾಲೇಜಿಂದ ಬಂದ್ಲ, ಕರೆಕ್ಟ್ ಟೈಮ್ ಬಂದ್ಲ, ಏನು ಮಾಡ್ತಿದ್ದಾರೆ, ಒಂದು ಅರ್ಧ ಗಂಟೆ ಲೇಟ್ ಆದ್ರೂ ನಮಗೆ ತಡ್ಕೊಂಡು ಸಿಗ್ತಿಲ್ಲ. ಅಂಥದ್ರಲ್ಲಿ ಈ ಮಗು ಒಂದು ಧೈರ್ಯವಾಗಿ ಮನೆ ಬಿಟ್ಟು ಒಂದು ಮಠ ಬಿಟ್ಟು ಈ ರೀತಿ ಒಂದು ಫಿಲಮ್ ಇಂಡಸ್ಟ್ರಿ ಹೆಣ್ಮಕ್ಳು ಅಂದರೆ ಕೆಟ್ಟ ದೃಷ್ಟಿ ನೋಡೋವಂಥ ಫಿಲಮ್ ಇಂಡಸ್ಟ್ರಿ, ಅದನ್ನು ನಾವು ಬಿಡಬೇಕು. ನಾನಾಗಿ ಆಡಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ, ಆ ಒಂದು ಕೆಟ್ಟ ದೃಷ್ಟಿನ ನಾವು ಮರ್ತು ಬಿಡಬೇಕು. ಯಾಕಂದರೆ ಅವ್ರು ಏನೋ ಒಂದು ಸಾಧನೆ ಮಾಡಬೇಕಂತ ಬಂದಿರ್ತಾರೆ ಮುಂದಕ್ಕೆ. ಈಗ ನೀವೇ ಆಗಲಿ ಸುಮಾರು 4-5 ಫಿಲಮ್ ಮಾಡಿದರೆ, ನಿಮಗೂ ಒಂದು ಸ್ಟೇಟಸ್ ನೋಡ್ತಾ ಇರ್ತೀನಿ, ನಿಮಗೂ 60ಕ್ಕೂ ಜಾಸ್ತಿ ಪಿಕ್ಚರ್ ಮಾಡಿದರೆ. ಬಟ್ ನೀವು ಕೂಡ ಒಂದು ನಮ್ಮೂರುಗೌಡರಲ್ಲಿ ಒಂದು ಡೈರೆಕ್ಷನ್ ಕೂಡ ಮಾಡ್ತಾ ಇದ್ರಿ. ನಾವು ಖುಷಿ ಆಯಿತು. ಏನಪ್ಪ, ಒಂದು ಹೆಣ್ಣು ಮಗಳು ಪ್ರತಿಯೊಂದು ಡೈರೆಕ್ಷನ್ ಹೇಳ್ತಿದ್ದಾರೆ ಅಂದರೆ ಇವಾಗ ಹೆಣ್ಣು ಮಕ್ಕಳೇ ಈಗ ಮುಂದೆ ಅಂತ ಹೇಳ್ತಿದ್ದಾರೆ, ಗಂಡು ಮಕ್ಕಳು ಹಿಂದೆ. ಯಾಕಂದರೆ ಫ್ಲೈಟ್ ಓಡಿಸ್ತಾರೆ, ಮೆಟ್ರೋ ಓಡಿಸ್ತಾರೆ, ಮತ್ತು ಕಾರ್ ಓಡಿಸ್ತಾರೆ, ಪ್ರತಿಯೊಂದರಲ್ಲಿ ಮುಂದೆ ಇದ್ದಾರೆ. ಈ ಒಂದು ಚಲನಚಿತ್ರದಲ್ಲಿ ಹೆಣ್ಣು ಮಕ್ಕಳು ಅಭಿನಯ ಮಾಡಿಲ್ಲ ಅನ್ನೋ ಪಿಕ್ಚರು ಓಡಲ್ಲ ಅಂತ ನನಗೆ ಗೊತ್ತಿರೋದು. ಯಾಕಂದರೆ ಹೆಣ್ಣುಮಕ್ಳಿಗೋಸ್ಕರ ಪಿಕ್ಚರ್ ನೋಡೋಕೆ ಬರ್ತಾರೆ. ಆದರೂ ಕೂಡ ಈ ಒಂದು ಹೆಣ್ಣು ಮಗು ಒಂದು ಸಾಕಾರ ಮಾಡ್ತಿದ್ದಾರೆ, ಪಿಕ್ಚರ್ ತೆಗಿತಾ ಇದ್ದಾರೆ. ಅದನ್ನು ನಾವೆಲ್ಲ ಇಡೀ ಕರ್ನಾಟಕ ಜನತೆ ನೋಡಿ ಆನಂದಿಸೋಣ ಅಂತೇಳಿ ನಾನಂತೂ ಫುಲ್ ಸಪೋರ್ಟ್ ಮಾಡ್ತೀನಿ ಈ ಒಂದು ವಿಚಾರಕ್ಕೆ.
ಈಗ ಸರ್ ಎಷ್ಟೋ ಮನೆಗಳಲ್ಲಿ ಇವ್ರ ಕೈಲಿ ಏನಾಗುತ್ತೆ, ಹೆಣ್ಣು ಯಾಕಲ್ಲಿ ಹೋಗಬೇಕು, ಯಾಕಲ್ಲಿ ಮಾಡಬೇಕು, ಅವಳೇ ಯಾಕೆ ಮಾಡಬೇಕು, ಏನಕ್ಕೆ ಅವಳೇ ಹೋಗಬೇಕು ಅಂತ ತುಂಬ ಮಾತಾಡ್ತಾರೆ. ಆದರೆ ಬೇರೆಯವ್ರ ಮನೆ ಹೆಣ್ಮಕ್ಳು ಏನೋ ಮಾಡ್ತಾ ಇದ್ದಾರೆ ಅಂದಾಗ ನೋಡಿ ಖುಷಿ ಪಡ್ತಾರೆ. ಹೌದಾ, ಹೋಗ್ತಾರಾ, ಹೋಗ್ಲಿ ಮಾಡಲಿ ಅಂತ. ಈಗ ನೀವೇ ಹೇಳಿದ್ರಿ, ಮೆಟ್ರೋದಲ್ಲಿ ಇರ್ಬೋದು, ಫ್ಲೈಟಲ್ಲಿ ಇರ್ಬೋದು, ಎಲ್ಲ ಕಡೆನೂ ಕೂಡ ಹೆಣ್ಮಕ್ಳೇ ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ. ಆ ಹೆಣ್ಮಕ್ಳು ಕೆಲಸ ಮಾಡಿದಾಗ ಆಡ್ಕೊಳ್ಳೋವಂಥ ಮನೆಯವರು ಆ ಹೆಣ್ಮಗನ್ನ ನೋಡಿದಾಗ ಖುಷಿ ಪಟ್ಟು ಆಕೆಗೆ ಹರಿಸಿ ಹಾರೈಸಿ ಹೋಗ್ತಾರೆ. ಆದರೆ ತಮ್ಮ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ಆದ್ಯತೆ ಕೊಡಲ್ಲ. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೌದು, ಇದು ಒಳ್ಳೆ ಪ್ರಶ್ನೆನೇ. ಇದೇ ನಮ್ಮ ಕರ್ನಾಟಕದಲ್ಲಿ ನಮಗೆ ಗೊತ್ತಿರೋಂಥ, ನಮ್ಗೆ ಎಲ್ಲರಿಗೂ ಗೊತ್ತಿರೋಂಥ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆಯು ಕೂಡ ಪ್ರತಿಯೊಂದು ಹೆಣ್ಣು ಮಕ್ಕಳು ಕೂಡ ಒಂದು ಚಲನಚಿತ್ರಕ್ಕೆ ಅವರು ಒಂದು ಪ್ರೊಡ್ಯೂಸ್ ಮಾಡ್ತಾರೆ, ಅನ್ನದಾತರಾಗಿದ್ದಾರೆ. ನಾವು ಚಲನಚಿತ್ರ ರಂಗದವರು ಡಾಕ್ಟರ್ ರಾಜ್ಕುಮಾರ್ ಕುಟುಂಬದವ್ರು ನೋಡಿ ಕಲಿಬೇಕು. ಯಾಕಂದರೆ ಅವ್ರು ಬಿಟ್ಟರೆ ಇನ್ನು ಯಾವ ಚಲನಚಿತ್ರ ರಂಗದಲ್ಲಿ, ಈಗ ಪುನೀತ್ ರಾಜ್ಕುಮಾರ್ ಅವರ ಮಿಸಸ್ ಕೂಡ ಪ್ರೊಡ್ಯೂಸರ್ ಆಗಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಮಿಸಸ್ ಕೂಡ ಪ್ರೊಡ್ಯೂಸರ್ ಆಗಿದ್ದಾರೆ. ಪ್ರತಿಯೊಬ್ಬರೂ ಹೆಣ್ಣು ಮಕ್ಕಳ ಕಡೆಯಿಂದನೇ ದುಡ್ಡು, ಹಣ, ಸಹಾಯ ಅಂತ ಮಾಡಿಸ್ತಾ ಇದ್ದಾರೆ. ಅವರಿಂದ ಆ ಒಂದು ಕುಟುಂಬ ಅದರಿಂದಾನೇ ಇಡೀ ಕರ್ನಾಟಕ, ಇಡೀ ದೇಶವಲ್ಲೇ ಹೆಸರಾಗಿದೆ. ನಾವು ಹೆಣ್ಣು ಮಕ್ಕಳನ್ನ ಯಾವುದೋ ಒಂದು ಮುಂದೆಜ್ಜೆ ಇಡ್ತಾರೆ ಅಂದರೆ ಅದಕ್ಕೆ ನಾವು ಸಾಥ್ ಕೊಡಬೇಕು, ಸಪೋರ್ಟ್ ಮಾಡಬೇಕು. ಹಾಗಾದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಂತಂದ್ರೆ ಗಂಡಿಗಿಂತ ಹೆಣ್ಣಿಗೆ ಜಾಸ್ತಿ ಪ್ರಾಮುಖ್ಯತೆ ಹೌದು, ಕೊಡಬೇಕು, ನಾವು ಕೊಡಬೇಕು. ನೀನು ಮುಂದೆ ಹೋಗಿ, ಈಗ ಒಂದು ಅಪಾರ್ಟ್ಮೆಂಟ್ ಕಟ್ತೀವಿ, ಅಲ್ಲಿ ನಾವು ಹೋಗಿ ಪೂಜೆ ಮಾಡಿದ್ರೆ ಅದು ಸಹ ಅಲ್ಲ. ನಮ್ಮನೆ ಹೆಣ್ಮಕ್ಳು, ನಮ್ಮನೆ ಒಂದು ಅವರು ಮಾಡಲಿ, ಅವರು ಒಂದು ಪೂಜೆ ಮಾಡಲಿ, ಈ ಬಿಲ್ಡಿಂಗ್ ಸಕ್ಸಸ್ ಆಗಲಿ, ಕೋಟಿ ಕೋಟಿ ಬರಲಿ ಅಂತ ಹೆಣ್ಮಕ್ಳು ಮುಂದೆ ಬಿಡಬೇಕು. ಎಲ್ಲ ನಾವೇ 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 ಗಣಸ್ರೆ ಅಂದರೆ ಇಲ್ಲ. ಅಲ್ಲ ಸರ್, ಈಗ ಎಷ್ಟೋ ಕಡೆ ಹೇಳ್ತಾರೆ ಮಾಡಿದ್ದು ಅವನು, ಅವಳಲ್ಲ, ಆದರೆ ಮುಂದೆ ಬಂದಿದ್ದು ಅವಳು. ಯಾಕಂತಂದ್ರೆ ಒಂದು ಕ್ರೆಡಿಟ್ನ ಅವನು ಅವಳು ಅನ್ನೋ ಮಧ್ಯದಲ್ಲಿ ತಂದಿಡ್ತಾರೆ. ಮಾಡಿದ್ದು ಈಗ ಯಾರೇ ಒಬ್ಬರಾಗ್ಬೋದು ಮನೆಗಳಲ್ಲಿ, ನನ್ನ ಮಗ ಮಾಡ್ದ, ಅವಳೇನು ಮಾಡಿದ್ಲು ಅಂತ. ಯಾಕಂತಂದ್ರೆ ಅವಳು ಸಪೋರ್ಟ್ ಮಾಡ್ತೇನೆ, ಅವ್ನು ಮಾಡಿದ್ನ. ಯಾಕೆ ಅವಳು 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 ಅಂತ ನೀವು ಅಷ್ಟು ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ ಈ ಹೊರಗಿನ ಪ್ರಪಂಚ? ನೆಗ್ಲೆಕ್ಟ್ ಮಾಡೋದು ತಪ್ಪು. ಆಡಿಯನ್ಸ್ ನಾನು ಹೇಳ್ತಿದ್ದೀನಿ, ನೆಗ್ಲೆಕ್ಟ್ ಮಾಡೋದು ತಪ್ಪು. ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳಿದ್ರು ಅವರು ಕೂಡ, ಒಂದು ಹೆಣ್ಣು ಮಗು ನೊಂದು ಬೆಂದು ಕೋಪ್ಕೊಂಡು ಗೃಹಿಣಿ ಏನಾದ್ರು ಹೊರಗಡೆ ಸಂಸಾರ ಬಿಟ್ಟು ಹೊರಗಡೆ ಹೋಗಿದ್ದಾಳೆ ಅಂದರೆ ಆ ಸಂಸಾರ ಕುಲುವಲ್ಲ. ಅದೇ ರೀತಿ ಯಾವುದೇ ಒಂದು ಪ್ರಾಜೆಕ್ಟ್ ಕೈ ಹಾಕಿ ಕಂಪ್ಲೀಟ್ ಮಾಡೋವರೆಗೂ ಹೆಣ್ಣು ಮಗು ಬೇಕು. ಅದೇ ರೀತಿ ಈ ಒಂದು ಚಿತ್ರದಲ್ಲಿ ನಮ್ಮ ಹೆಣ್ಣು ಮಗು ಸಾಕ್ಷಿ ಆಗಿ, ಈ ಒಂದು ದೇವಸ್ಥಾನ ಚಿತ್ರ ಸಾಕ್ಷಿಯಾಗಿ ನಾನು ಹೇಳ್ತಾ ಇದ್ದೀನಿ. ಮುಂದೆ ಬಂದಿದ್ದಾರೆ, ಧೈರ್ಯವಾಗಿ ನಿಂತಿದ್ದಾರೆ. ಅವರು ಮುಂದೆ, ನಾವು ಹಿಂದೆ ಅಂತೇಳಿ 2 ಮಾತು ಮುಗಿಸ್ತಾ ಇದ್ದೀನಿ. ಈಗ ನಮ್ಮ ಮನೆ ಹೆಣ್ಮಗು ನಮ್ಗೆ ಇಷ್ಟ ಇರಲ್ಲ, ಆ ಒಂದು ಹೆಣ್ಮಗಳು ನಮ್ಮ ಮನೇಲಿ ಆಗುವಂಥ ಒಂದು ನೋವನ್ನ ತಾಳಲಾರ್ದೆ ಮನೆಯಿಂದ ಹೊರಗೆ ಹೋಗ್ತಾಳೆ. ಹೊರಗೆ ಹೋದಂತಾಗ ಅವ್ರ ಕಾಲ ಮೇಲೆ ಅವ್ಳು ನಿಂತ್ಕೊಂಡಾಗ ಆಕೆಗೆ ಯಾಕೆ ಕೆಟ್ಟ ಹೆಸರನ್ನ ಕೊಡ್ತಾರೆ ಪ್ರಪಂಚ? ಅವಳು ಒಳ್ಳೆಯವಳ ಕೆಟ್ಟವಳು, ಯಾಕೆ ಅವಳಿಗೆ ನೀನು ಕೆಟ್ಟವಳೆ ಅಂತ ಯಾಕೆ ಹೇಳ್ತೀರ? ಆಕೆ ಕಷ್ಟದಲ್ಲಿದ್ದಾಗ ಹೊರಗಿನ ಪ್ರಪಂಚ ಸಹಾಯ ಮಾಡಲ್ಲ, ಏನಿಲ್ಲ. ಆದರೆ ಆಕೆ ಒಳ್ಳೆತನಕ್ಕೆ, ಆಕೆ ಮಾಡೋ ಅಂಥ ಒಂದು ಸಾಧನೆಗೆ ನೀವು ಕೆಟ್ಟತನನ ಯಾಕೆ ಈ ಪ್ರಪಂಚ ತೋರಿಸುತ್ತೆ? ಅದರಿಂದ ಏನು ಕಾರಣ ಇರ್ಬೋದು ಸರ್? ಹೌದು, ಈಗ ಒಂದು ಹೆಣ್ಣು ಮಗು ಕೆಟ್ಟದ್ದು ಮಾಡ್ತಾ ಇದೆ ಅಂದರೆ ಜನ ಒಪ್ಪಲ್ಲ. ಇವಾಗ ಅಕ್ಕಪಕ್ಕ ಜನ ಏನೋ ಅವರು ಅಷ್ಟು ಕೆಟ್ಟದಾಗ ಮಾಡ್ತಿದ್ರು, ನೀವು ಮನೆ ಸೇರಿಸ್ತಾ ಇದ್ದೀರಾ, ಮಠ ಸೇರಿಸ್ತಾ ಇದ್ದೀರಾ, ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಕ್ಕಪಕ್ಕ ಜನಗಳೇ ಎದುರುಕೊಂಡೇ ನಾವು ಆ ಹೆಣ್ಮಕ್ಳನ್ನ ದೂರ ಮಾಡಬೇಕು ಪರಿಸ್ಥಿತಿ ಬರ್ತದೆ. ಆವಾಗ ಪರಿಸ್ಥಿತಿ ಅವ್ರಿಗೆ ನೋವು ಉಂಟಾಗುತ್ತೆ. ನನ್ನ ತಾಯಿ ತಂದೆನೇ ನನಗೆ ಸಪೋರ್ಟ್ ಮಾಡಿಲ್ಲ, ನನ್ನ ಅಕ್ಕ ತಂಗಿನೇ ಸಪೋರ್ಟ್ ಮಾಡಿಲ್ಲ, ನಾನು ಅಂಥ ತಪ್ಪು ಮಾಡಿದ್ದೀನ ಅಂತೇಳಿ ಅವ್ರಿಗೂ ಧೈರ್ಯ ಬರುತ್ತೆ, ಛಲ ಬರುತ್ತೆ. ಆವಾಗ ಅವರು ಸೋಲ್ದಿರ, ಹೆಣ್ಣುಮಕ್ಳು ಸೋಲ್ದಿರ ಗೆಲ್ಲೋ ಒಂದು ಪ್ರಯತ್ನ ಮಾಡಬೇಕು. ಈಗ ತಮಿಳ್ನಾಡಲ್ಲಿ ಜಯಲಲಿತಾ ಅವರು ನಮ್ಮ ಮೇಲ್ಕೋಟೆ ಭಾಗದವರು, ನಮ್ಮ ಕರ್ನಾಟಕದವರು, ತಮಿಳ್ನಾಡಲ್ಲಿ ಹೋಗಿ 2 ಸಾರಿ 3 ಸಾರಿ ಗೆದ್ದು ಇಡೀ ದೇಶವನ್ನೇ ಗೆಲ್ಲಿದ್ದಾರೆ. ಆ ಥರ ಒಂದು ಸಾಧನೆ ಮಾಡಬೇಕು ಹೆಣ್ಮಗಳು. ನಾನು ಸೋತಾಗಿದ್ದೀನಿ, ನನ್ನ ಯಾಕೆ ಎಲ್ಲ ತಪ್ಪುದಾರಿ ಅಂತ ತಪ್ಪಿಸ್ಲು ಅಂತ ನಾವು ನಿರ್ಧಾರ ತಗೊತಾ ಇರ್ತಾರೆ. ಆವಾಗ ಅದಕ್ಕೆ ಕಿವಿ ಕೊಡಬಾರ್ದು ನಾವು ಹೆಣ್ಮಕ್ಳು ಯಾರೇ ಆಗಲಿ. ನಾವು ತಪ್ಪು ಮಾಡಿದ್ರು ಕೂಡ ಆ ಒಳ್ಳೆದ ಒಂದು ತಪ್ಪು ಮಾಡಿ 100 ಒಳ್ಳೇದು ಮಾಡಬೇಕು. ನನ್ನ ಪ್ರಕಾರ ಒಂದು ತಪ್ಪು ಮಾಡಿ 100 ಒಳ್ಳೇದು ಮಾಡಬೇಕು. ಹೆಣ್ಮಕ್ಳೇ ಆಗಲಿ, ಆ ತಪ್ಪು ನಡೆದಿರ್ತಾರೆ, ಅವರ ಒಂದು ಪರಿಸ್ಥಿತಿಗೆ ನಡೆದಿರ್ತದೆ, ಅದನ್ನು ನಾವು ಕ್ಷಮಿಸಬೇಕು. ಗಂಡಸರಾದ್ರೂ ಕ್ಷಮಿಸ್ಬೇಕು ಅಷ್ಟೇ, ದೊಡ್ಡವರಾದ್ರೂ ಕ್ಷಮಿಸ್ಬೇಕು. ಅವರು ಮಾಡೋ ತಪ್ಪಿಂದ ಒಬ್ಬರಿಗೆ ನೋವೇನಾಗಲ್ವಲ್ಲ? ಅವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳೋ ಅಷ್ಟು ನಾವು ಒಳ್ಳೆಯವರಲ್ಲ. ಅಂದರೆ ತಪ್ಪುಗಳು ನಾನಾ ರೀತಿ ಇರುತ್ತೆ. ಒಂದೊಂದು ತಪ್ಪಿಗೆ ಒಂದೊಂದು ಶಿಕ್ಷೆ ಅಂತ ಹೇಳಿ ಇಡೀ ನಮ್ಮ ಸಂವಿಧಾನ ಬರೆದಿದೆ. ಆ ತಪ್ಪುಗಳ ಮೇಲೆ ಹೋಗುತ್ತೆ. ತಪ್ಪನ್ನ ತಪ್ಪು ಅಂತ ನೋಡಿದ್ರೆ ಅದು ತಪ್ಪಾಗಿ ಕಾಣಿಸುತ್ತೆ. ತಪ್ಪಲ್ಲ ಸರಿನ ಹುಡ್ಕಕ್ಕೆ ಹೋದ್ರೆ ಯಾಕೆ ಮಾಡಿದ್ದು ಸರಿನೇ ಅಂತ ಅನ್ಸುತ್ತೆ. ಯಾಕಂತಂದ್ರೆ
ತಪ್ಪು ಸರಿಗಳ ನಡುವೆನೇ ಜೀವನ ಇರೋದು. ಅದನ್ನ ಅನುಸರಿಸ್ಕೊಂಡು ಹೋದ್ರೇನೆ ಒಂದು ಸಂಸಾರ ನಿವಾರಣೆ ಆಗೋದು. ಹಾಗೆ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದ್ರೆ, ಕಲಾವು ಮೇಡಮ್ ಅವರು ಹೇಳಿದ್ರು ಯಾರು ಸಪೋರ್ಟಿವ್ ಇಲ್ಲ ಏನಿಲ್ಲ ಅಂತ. ಮೇಡಮ್ ನಿಮಗೆ ಇದೊಂದು ಸಂದರ್ಶನದ ನಡುವೆ ನಂದೊಂದು ಮಾತು ಹೇಳ್ತೀನಿ ಕೇಳಿ. ನೀವು ಇಷ್ಟು ವರ್ಷ ಏನು ನೋವು ಪಟ್ಟಿದ್ದೀರಾ, ಅಪ್ಪ ಅಮ್ಮ ಇರ್ಬೋದು, ಗಂಡ, ಫ್ಯಾಮಿಲೀಸ್ ಯಾರೇ ಇರ್ಬೋದು, ಯಾರು ಕೂಡ ನಿಮಗೆ ಸಪೋರ್ಟ್ ಮಾಡಿಲ್ಲ. ಆದರೆ ಈ ಸಿನಿಮಾ ಮುಖಾಂತರ ನಿಮ್ಮ ಸಂಪೂರ್ಣ ಕುಟುಂಬ ನಿಮಗೆ ಸಿಗಲಿ ಅಂತ ನಾನು ಹಾರೈಸ್ತೀನಿ. ಯಾಕಂದರೆ ನಾನು ಇಷ್ಟು ವರ್ಷ ನನ್ನ ಒಂದು ವೈಯಕ್ತಿಕ ಮಾತು, ನಾನು ಸುಮಾರು ಒಂದು 8 ವರ್ಷದಿಂದ ನನ್ನ ಕುಟುಂಬದಿಂದ ದೂರ ಆಗಿದೆ. ಆದರೆ ಇವತ್ತು ನಾನು ಏನೋ ಸಾಧನೆ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ಪ್ರತಿಯೊಬ್ಬರು ನನ್ನ ಬೆನ್ನಿಂದೆ ಬಂದಿದ್ದಾರೆ. ಯಾಕಂದರೆ ಇವಾಗ ನನ್ನ ಸಾಧನೆ ಅಷ್ಟೇ ಅವ್ರ ಕಣ್ಣಿಗೆ ಕಾಣಿಸ್ತಿರೋದು. ಅವತ್ತು ನಾನು ಕೆಟ್ಟವಳು ಅಂತ ಹೇಳಿದವರೆಲ್ಲ ಇವತ್ತು ನನ್ನವಳು, ನನ್ನ ಮಗಳು ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅವತ್ತು ತಪ್ಪಿತಸ್ಥೆ ಸ್ಥಾನದಲ್ಲಿದ್ದೆ ನಾನು ಇವತ್ತು ಒಂದು ಸಾಧನೆಯ ಸ್ಥಾನದಲ್ಲಿದ್ದೀನಿ. ಹಾಗೆ ಮೇಡಮ್ ನಾನು ಕೂಡ ಹೇಳ್ತಾ ಇದ್ದೀನಿ, ನನ್ನನ್ನೇ ಉದಾಹರಣೆಯಾಗಿ ನಿಮಗೆ ಕೊಡ್ತಾ ಇದ್ದೀನಿ. ಇವತ್ತು ನಿಮ್ಮನ್ನು ಯಾರೆಲ್ಲ ಕೆಟ್ಟವರು ಅಂತ ಹೇಳಿದ್ರು, ಅವ್ರ ಬಾಯಲ್ಲಿ ಒಂದಲ್ಲ ಒಂದು ದಿನ ನಿಮ್ಮನ್ನ ಎತ್ತಿ ಕೊಂಡಾಡ್ತಾರೆ. ಹಾಗೆ ಇವಳು ನಮ್ಮ ಮನೆ ಮಗಳು, ನನ್ನ ಸ್ನೇಹಿತೆ, ನನ್ನ ಅಕ್ಕ, ತಂಗಿ, ಹೆಂಡತಿ, ಮಗಳು, ಪ್ರತಿ ಒಂದು ಸ್ಥಾನ, ಮಾನ, ಗೌರವ ನಿಮಗೆ ಏನೆಲ್ಲ ಕಳ್ಕೊಂಡಿದ್ರ ಅದೆಲ್ಲ ಸ್ಥಾನ, ಗೌರವ ನಿಮ್ಗೆ ಖಂಡಿತ ಸಿಗಲಿ ಅಂತ ಆರಿಸ್ತೀನಿ ಮೇಡಮ್. ಧನ್ಯವಾದಗಳು. ಹಾಗೆ ಸರ್, ನಿಮಗೆ ಇದೊಂದು ದೇವಸ್ಥಾನ ಅಂತ ಇದೆ. ಈ ದೇವಸ್ಥಾನದಲ್ಲಿ ಎಷ್ಟೋ ಅಪ್ಪ ಅಮ್ಮನ ಕರ್ಕೊಂಡು ಬಿಡ್ತಾರೆ ಅಂತ ಅವರು ಹೇಳಿದ್ರು. ಅದೊಂದು ರೀಸನ್ನ ಇಟ್ಕೊಂಡು ಜನಗಳಿಗೆ ಒಂದು ಮಾಹಿತಿನ ಕೊಡಬೇಕು ಅಂತ ಹೇಳಿದ್ರು. ಇವಾಗ ದೇವಸ್ಥಾನದಲ್ಲಿ ಇರುವಂಥ ಎಷ್ಟೋ ಜನ ಇವತ್ತಿನವರೆಗೂ ಕೂಡ ದೇವಸ್ಥಾನ ಮುಂದೆ ಆಲ್ರೆಡಿ ಇದ್ದಾರೆ, ತುಂಬ ಜನ ನೋಡಿರ್ತೀರ. ಅಂಥವರಿಗೆ ಯಾರೂ ಕೂಡ ನೆರವಾಗಿಲ್ಲ. ಅವರನ್ನೆಲ್ಲ ಅವ್ರ ಮಕ್ಕಳೇ ಕರ್ಕೊಂಡು ಬಂದುಬಿಟ್ಟಿರ್ತಾರೋ, ಇಲ್ಲ ಅವರೆಲ್ಲ ಹೊರಗಿಂದ ಬಂದಿರ್ತಾರೋ, ಇಲ್ಲ ಮತ್ತೊಂದು ಅವರ ಮನೆಯ ಸಂದರ್ಭ ಕಾರಣಗಳಿಂದ ದೂರ ಆಗಿರ್ತಾರೋ ಗೊತ್ತಿಲ್ಲ. ಪ್ರತಿಯೊಬ್ಬರು ಕೂಡ ದೇವಸ್ಥಾನಕ್ಕೆ ಬರೋರು ಎಲ್ಲ ನೊಂದ ಜೀವಿಗಳೇನೆ. ಆ ನೊಂದ ಜೀವಿಗಳನ್ನ ದೂರ ಮಾಡಿದಂಥ ಒಬ್ಬ ವ್ಯಕ್ತಿ ಮನ ನೋಯಿದೆ ಎಷ್ಟು ದಿನ ಇರ್ಬೋದು ಸರ್? ಒಬ್ಬರಿಗೆ ನೋವು ಕೊಟ್ಟಂಥ ಒಬ್ಬ ವ್ಯಕ್ತಿ. ಹೌದೌದು. ಈಗ ದೇವಸ್ಥಾನದಲ್ಲಿ ನಾವು ಬೆಳಗ್ಗೆ 10 ಗಂಟೆಗೆ ರೆಡಿಯಾಗಿ ದೇವಸ್ಥಾನ ನಮಸ್ಕಾರ ಹಾಕ್ಕೊಂಡು ಆ ಒಂದು ಸುತ್ತು ವಾತಾವರಣ ಒಂದು ಅರ್ಧ ಗಂಟೆ ಇಲ್ಲ 1 ಅವರ್ ಸೀಮಿತ ಅಷ್ಟೇ. ದೇವಸ್ಥಾನದಲ್ಲಿ ನಾವು ಮನೆಯಲ್ಲಿ 24 ಅವರ್ ಇರ್ತೀವಿ, 24 ಅವರ್ ಮಕ್ಕಳನ್ನ ಮಾತಾಡಿಸ್ತೀವಿ, ಹೆಂಡತಿನ ಮಾತಾಡಿಸ್ತೀವಿ. ಅಲ್ಲಿ ಮನೆಯಲ್ಲಿರೋ ಪ್ರೀತಿ ದೇವಸ್ಥಾನದಲ್ಲಿ ಇರಲ್ಲ. ಭಕ್ತಿ ಇರ್ಬೋದು, ನಮ್ಮ ಕಷ್ಟಕ್ಕೋಸ್ಕರ, ನಮ್ಮ ಸ್ವಾರ್ಥಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ತೀವಿ, ಅಪ್ಪ ದೇವರೇ ಕಾಪಾಡಪ್ಪ ಅಂತೀವಿ. ಒಂದು 10 ನಿಮಿಷ ಒಂದು ಆದ್ಯತೆ ಕೂಡ ಅಷ್ಟೇ. ಈಗ ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ, ತಿರುಪತಿನಲ್ಲಿ, ಧರ್ಮಸ್ಥಳ ಕೂಡ ಒಂದು 2 ಸೆಕೆಂಡು ದೇವಸ್ಥಾನ ಹತ್ರ ಇರೋಕ್ಕೆ ಬಿಡೋದಿಲ್ಲ. ಅದು ಎಷ್ಟು ಫೇಮಸ್ ಆಗಿದೆ ದೇವಸ್ಥಾನ. ಅಂಥ ದೇವಸ್ಥಾನ ನಾವು ಸಣ್ಣ ಪುಟ್ಟ ದೇವಸ್ಥಾನ ಒಂದು ಅರ್ಧ ಗಂಟೆ ಕುತ್ಕೊಂಡ್ಬಂದೈತೆ. ಇನ್ನೊಂದು ಅರ್ಧ ಗಂಟೆ ಜಾಸ್ತಿ ಕುತ್ಕೊಂಡ್ರೆ ದೇವಸ್ಥಾನದವ್ರು ಬರ್ತಾರೆ, ಯಾಕಮ್ಮ ಇಷ್ಟೊತ್ತು ಕುತ್ಕೊಂಡಿದ್ಯಾ, ನಿನಗೇನು ಬುದ್ಧಿ ಇದೆಯಾ, ಮನೆಗೆ ಹೋಗು ಅಂತ ಅವರೇ ಕಳಿಸ್ತಾರೆ. ಅಂದರೆ ನನ್ನ ಪ್ರಕಾರ, ನಮ್ಗೆ ಡೈರೆಕ್ಟ್ ಹೇಳಿದ್ರ ಪ್ರಕಾರ ಮನೆಯೇ ದೇವಸ್ಥಾನ, ಮಕ್ಕಳೇ ದೇವರು, ತಾಯಿ ತಂದೆನೇ ದೇವರು. ನಾವಂತ ಭಾವಿಸ್ಕೊಂಡು ನಾವು ಮನೆಯನ್ನು ಕಾಪಾಡ್ಕೊಂಡು, ಮನೆ ವಾತಾವರಣ ಕಾಪಾಡ್ಕೊಬೇಕು ಅಷ್ಟೇ ನನಗೆ. ನೋಡಿ, ನಮ್ಗಳಿಗೆ ಹೇಗೆ ಒಂದು ನೆಲೆ ಅಂತ ಇದೆಯೋ ಹಾಗೆ ದೇವರಿಗೂ ಕೂಡ ದೇವಸ್ಥಾನ ಬಂದಿದೆ. ದೇವರನ್ನ ನೋಡಬೇಕು ಅಂದರೆ ದೇವಸ್ಥಾನಕ್ಕೆ ಹೋಗ್ಬೇಕಂತೇನಿಲ್ಲ. ಪ್ರತಿ ಕಣದಲ್ಲೂ, ಪ್ರತಿ ಕ್ಷಣದಲ್ಲೂ, ನಾವು ಉಸಿರಾಡೋ ಗಾಳಿನಲ್ಲೂ, ನಾವು ನಡ್ಕೊಳ್ಳೋ ರೀತಿಯಲ್ಲೂ ಕೂಡ ದೇವರಿದ್ದಾನೆ. ಅದನ್ನು ತುಂಬ ಚೆನ್ನಾಗಿ ಅರ್ಥಪೂರ್ಣವಾಗಿ ಹೇಳಿದ್ದಾರೆ ವೆಂಕಟೇಶ್ವರ ಅವರು. ಸರ್, ತುಂಬ ಧನ್ಯವಾದಗಳು ಸರ್. ಹಾಗೆ ಈ ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾನ ಎಲ್ಲರೂ ನೋಡಿ, ಹರಿಸಿ, ಹಾರೈಸಿ, ನಾರ್ಮಲ್ ಆಗಿ ತಗೋಬೇಡಿ. ನಿಮ್ಮ ಮನ ಮುಟ್ಟೋ ಹಾಗೆ ನೋಡಿ, ನಿಮ್ಮ ಮನೆಗಳಲ್ಲಿ ಇದೊಂದು ಸ್ಟೋರಿನ ಅಳವಡಿಸ್ಕೊಳ್ಳಿ. ಒಂದು ಹೆಣ್ಣಾಗ್ಬೋದು, ಹೆಂಡತಿ ಆಗ್ಬೋದು, ನಿಮ್ಮ ತಾಯಿ ಆಗ್ಬೋದು, ಒಂದು ಹೆಣ್ಣಿನ ರೂಪದಲ್ಲಿರುವಂಥ ಎಲ್ಲ ಸ್ಥಾನದಲ್ಲಿರೋ ಹೆಣ್ಣು ಮಕ್ಕಳಿಗೆ ಅವ್ರದ್ದೇ ಆದ ಒಂದು ಗೌರವ, ಘನತೆನ ದಯವಿಟ್ಟು ಕೊಡಿ. ಆಕೆ ಏನೇ ತಪ್ಪು ಮಾಡ್ಬೋದು, ತಪ್ಪು ಮಾಡ್ದೇ ಸರಿಗಳು ಯಾವುದೂ ನಡೆಯಲ್ಲ. ಯಾಕಂದರೆ ಹುಟ್ಟುತ್ತಾನೆ ಯಾರು ಕೆಟ್ಟವರಲ್ಲ, ಹುಟ್ಟುತ್ತಾನೆ ಯಾರು ಒಳ್ಳೆಯವರಲ್ಲ. ನೀವು ಕೂಡ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿ, ಯಾಕಂದರೆ ನಿಮ್ಮನ್ನೇ ನಂಬ್ಕೊಂಡು ಬಂದಿರ್ತಾಳೆ, ಅವ್ಳಿಗೇನು ಗೊತ್ತಿರಲ್ಲ, ಅರ್ಥ ಮಾಡ್ಕೊಳ್ಳೋ ಹಾಗೆ ಹೇಳಿ. ಹೊಂದಾಣಿಕೆ ಅನ್ನೋದು ಸಂಸಾರದಲ್ಲಿ ಅಡ್ಜಸ್ಟ್ ಆಗಲೇಬೇಕು. ಇಲ್ಲ ಅಂತಂದರೆ ಬಿರುಕು ಮೂಡುತ್ತೆ. ಬಿರುಕು ಮೂಡಿದಾಗ ನೀವು ನಿಮ್ಮ ಅಪ್ಪ ಅಮ್ಮನಿಗೆ ಏನು ಶಿಕ್ಷೆ ಕೊಡ್ತೀರೋ ಅದನ್ನೇ ನಿಮ್ಮ ಮಕ್ಕಳು ನಿಮಗೆ ಕೊಡ್ತಾರೆ. ಇದೊಂದು ಕರ್ಮದ ಫಲ ಅಂತಲೇ ಹೇಳ್ಬೋದು. ಈ ಕರ್ಮದ ಫಲನ ಮುಂದೆ ನಿಮ್ಮ ಜೀವನದಲ್ಲಿ ಆಗದಿರೋದಕ್ಕೆ ಅವಕಾಶ ಮಾಡಿಕೊಳ್ಬೇಕು. ಇದಿಷ್ಟೇ ನಾನು ಹೇಳೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಥ್ಯಾಂಕ್ ಯು.